ಹಲೋ ಫ್ರೆಂಡ್ಸ್, ಇವತ್ತಿನ ದಿವಸ ನಾವು 7ನೇ ತರಗತಿಯ ದತ್ತಾಂಶಗಳ ನಿರ್ವಹಣೆ ಅನ್ನುವಂಥ ಪಾಠದ ಅಭ್ಯಾಸ 3.1ರ ಲೆಕ್ಕಗಳನ್ನ ನಾವಿವತ್ತು ಬಿಡಿಸ್ತಾ ಇದ್ದೀವಿ. ಈ ಅಭ್ಯಾಸದಲ್ಲಿ ಇವತ್ತು ನಾವು 5ನೇ ಪ್ರಶ್ನೆಯನ್ನು ಬಿಡಿಸ್ತಾ ಇದ್ದೀವಿ. ಮೊದಲನೇದಾಗಿ ಕೋಷ್ಟಕವನ್ನ ಏನು ಕೊಟ್ಟಿದ್ದಾರೆ ಅನ್ನೋದನ್ನ ಅಭ್ಯಾಸ ಮಾಡೋಣ. ಇಲ್ಲಿ ಆಟಗಾರರ ಹೆಸರನ್ನ ಕೊಟ್ಟಿದ್ದಾರೆ. ಯಾರ್ಯಾರು? ಎ, ಬಿ ಮತ್ತು ಸಿ. ಹೌದಾ? ಈ ಆಟಗಾರರು 4 ಆಟಗಳನ್ನ ಆಡಿದ್ದಾರೆ. ನೋಡಿ, ಆಟಗಾರ ಎ 1ನೇ ಆಟದಲ್ಲಿ 14 ಅಂಕಗಳನ್ನ ಪಡೆದಿದ್ದಾನೆ. 2ನೇ ಆಟದಲ್ಲಿ 16 ಅಂಕಗಳನ್ನ, 3ನೇ ಆಟದಲ್ಲಿ 10 ಅಂಕಗಳನ್ನ, 4ನೇ ಆಟದಲ್ಲಿ 10 ಅಂಕಗಳನ್ನ ಪಡೆದಿದ್ದಾನೆ. ಅದೇ ರೀತಿಯಲ್ಲಿ ಆಟಗಾರ ಬಿ 1ನೇ ಆಟದಲ್ಲಿ 0 ಅಂಕವನ್ನ, 2ನೇ ಆಟದಲ್ಲಿ 8 ಅಂಕವನ್ನ, 3ನೇ ಆಟದಲ್ಲಿ 6 ಅಂಕವನ್ನ, 4ನೇ ಆಟದಲ್ಲಿ 4 ಅಂಕಗಳನ್ನ ಪಡೆದಿದ್ದಾನೆ. ಇನ್ನು ಆಟಗಾರ ಸಿ 1ನೇ ಆಟದಲ್ಲಿ 8 ಅಂಕಗಳನ್ನ, 2ನೇ ಆಟದಲ್ಲಿ 11 ಅಂಕಗಳನ್ನ, ಸಿ ಆಟಗಾರನು 3ನೇ ಆಟವನ್ನ ಆಡಿಲ್ಲ, 4ನೇ ಆಟದಲ್ಲಿ 13 ಅಂಕಗಳನ್ನ ಪಡೆದಿದ್ದಾನೆ ಅಂತೇಳಿ ಕೋಷ್ಟಕವನ್ನ ಕೊಟ್ಟಿದ್ದಾರೆ. ಈಗ ಈ ಕೋಷ್ಟಕಕ್ಕೆ ಸಂಬಂಧಪಟ್ಟಂಗೆ ಒಂದು ಪ್ರಶ್ನೆಯನ್ನ ಕೊಟ್ಟಿದ್ದಾರೆ. ಬಿಯು ಎಲ್ಲಾ 4 ಆಟಗಳನ್ನು ಆಡಿದ್ದಾನೆ. ಹೌದಾ? ಆಟಗಾರ ಬಿ ಏನ್ ಮಾಡಿದ್ದಾನೆ? 4 ಆಟಗಳನ್ನ ಆಡಿದ್ದಾನೆ. ಸರಾಸರಿಯನ್ನ ನೀವು ಹೇಗೆ ಕಂಡುಹಿಡಿಯಿರಿ? ನೋಡಿ, ಈಗಾಗಲೇ ಸರಾಸರಿಯನ್ನ ಹೇಗೆ ಕಂಡುಹಿಡಿಯಿರಿ ಅಂದಾಗ ಮೊದಲನೇದಾಗಿ ನಾವು ಏನ್ ಮಾಡೋಣ? ಸರಾಸರಿಯನ್ನ ಕಂಡುಹಿಡಿಯೋಣ, ಆಮೇಲೆ ಇದಕ್ಕೆ ಉತ್ತರವನ್ನ ಬರೆಯೋಣ. ಹಾಗಾದ್ರೆ ಸರಾಸರಿ ಕಂಡುಹಿಡಿಯುವ ಸೂತ್ರ ಏನಂದಾಗ ಎಲ್ಲ ವೀಕ್ಷಣೆಗಳ ಮೊತ್ತ. ಹೌದಾ? ಎಲ್ಲ ವೀಕ್ಷಣೆಗಳ ಮೊತ್ತ ವೀಕ್ಷಣೆಗಳ ಸಂಖ್ಯೆ. ಎಲ್ಲ ವೀಕ್ಷಣೆಗಳ ಮೊತ್ತ ಡಿವೈಡೆಡ್ ಬೈ ವೀಕ್ಷಣೆಗಳ ಸಂಖ್ಯೆ. ವೀಕ್ಷಣೆಗಳ ಮೊತ್ತವನ್ನ ವೀಕ್ಷಣೆಗಳ ಸಂಖ್ಯೆಯಿಂದ ಭಾಗಿಸಿದಾಗ ನಮ್ಗೆ ಏನ್ ಸಿಗ್ತಾ ಇದೆ? ಸರಾಸರಿ ಸಿಗ್ತಾ ಇದೆ. ಹಾಗಾದ್ರೆ ಇಲ್ಲಿ ನಾವು ಬಿ ಯ ಲೆಕ್ಕ, ಆಟಗಾರ ಬಿ ಯ ಲೆಕ್ಕವನ್ನ ತೆಗೆದುಕೊಂಡಿದ್ದೇವೆ. ಆಟಗಾರ ಬಿ ಒಟ್ಟು 4 ಆಟಗಳನ್ನ ಆಡಿದ್ದಾನೆ ಅಂತ ಕೊಟ್ಟಿರ್ತಿದ್ದಾರೆ. ಹಾಗಾಗಿ ಆ ಒಂದು ದತ್ತಾಂಶಗಳು, ವೀಕ್ಷಣೆಗಳು ಏನಾಗ್ತಾ ಇದಾವೆ? 0 ಪ್ಲಸ್ 8 ಪ್ಲಸ್ 6 ಪ್ಲಸ್ 4. ನೋಡಿ, ಬಿ ಆಟಗಾರನು ಎಲ್ಲ ವೀಕ್ಷಣೆ ಅಂದ್ರೆ ಎಲ್ಲ ಆಟಗಳಲ್ಲಿ ತೆಗೆದುಕೊಂಡ ಅಂಕಗಳ ಮೊತ್ತವನ್ನು ನಾವಿಲ್ಲಿ ಕಂಡುಹಿಡಿಯಬೇಕಾಗಿದೆ. ವೀಕ್ಷಣೆಗಳ ಸಂಖ್ಯೆ. ಹಾಗಾದ್ರೆ ಎಷ್ಟು ಆಟಗಳು? 4 ಆಟಗಳನ್ನು ಆಡಿದ್ದಾನೆ. ಹಾಗಾದ್ರೆ ಈಗ ಕೂಡಿಸೋಣ. 6ಕ್ಕೆ 4 ಕೂಡಿಸಿದಾಗ 10, 10ಕ್ಕೆ 8 ಕೂಡಿಸಿದಾಗ ಎಷ್ಟು ಆಗ್ತಾ ಇದೆ? 18 ಆಗ್ತಾ ಇದೆ. ಹೌದಾ? 18ಕ್ಕೆ 0 ಕೂಡಿಸಿದಾಗ 18 ಆಗ್ತಾ ಇದೆ. 18 ಡಿವೈಡೆಡ್ ಬೈ 4. ನೋಡಿ, ಇಲ್ಲಿ ಒಟ್ಟು ಮೊತ್ತ 18 ಬಂತು. ಆಮೇಲೆ ಇಲ್ಲಿ ವೀಕ್ಷಣೆಗಳ ಸಂಖ್ಯೆ 4, ಯಾಕಂದ್ರೆ ಅವನು 4 ಆಟಗಳನ್ನ ಆಡಿದ್ದಾನೆ. ಹಾಗಾದ್ರೆ ನೀವು ಸರಾಸರಿಯನ್ನು ಹೇಗೆ ಕಂಡುಹಿಡಿಯಿರಿ ಅಂದಾಗ ಒಟ್ಟು ಅಂದ್ರೆ ಇಲ್ಲಿ ಒಟ್ಟು ಮೊತ್ತ. ಹೌದಾ? ಅಂದ್ರೆ ಒಟ್ಟು ಮೊತ್ತವನ್ನ ನಾವೇನ್ ಮಾಡ್ಬೇಕಾಗಿದೆ? 4ರಿಂದ ಭಾಗಿಸಬೇಕು. ಅಂದ್ರೆ ಇಲ್ಲಿ ಒಟ್ಟು ಮೊತ್ತ ಅಂದಾಗ ನಾವ್ ಇದನ್ನ ಏನಂತ ತಿಳ್ಕೋಬಹುದು? ವೀಕ್ಷಣೆಗಳ ಮೊತ್ತ ಅಂತ ಕೂಡ ನಾವಲ್ಲಿ ಕಲ್ಕೋಬಹುದು. ಹೌದಾ? ಈ ರೀತಿಯಾಗಿ ಈ ಪ್ರಶ್ನೆಗೆ ಉತ್ತರವನ್ನ ನಾವು ಬಿಡಿಸಬಹುದಾಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ. ಥ್ಯಾಂಕ್ ಯು.